ಕೂಡ ಉಭಯ ಜಗದ್ಗುರುವನ್ನ ಬರಮಾಡಿಕೊಳ್ಳೋದಕ್ಕೆ ಹೋಗೋಣ ಅಂತ ಹೇಳ್ತಾ, ಯಾರ್ಯಾರು ಕೆಳಗಡೆ ಕೂತ್ಕೊಳ್ಳೋಕೆ ಸಾಮರ್ಥ್ಯ ದಯಮಾಡಿ ಕೆಳಗಡೆ ಕೂತ್ಕೊಳ್ಬೇಕು. ಯಾರು ಆಸಕ್ತರಿದೆಯೋ ವಯೋವೃದ್ಧರವರೆಲ್ಲರೂ ಕೂಡ ಚೇರ್ ಮೇಲೆ ಕೂತ್ಕೊಳ್ಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಇನ್ನೇನು ಪ್ರಾರಂಭ ಆಗುತ್ತೆ. ಮಹಾಸನ್ನಿಧಿಯವರು ಜಗದ್ಗುರುಗಳು ವೇದಿಕೆ ಬರ್ತಾರೆ. ಸ್ವಲ್ಪ ಹೊತ್ತರಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಎಲ್ಲ ಚಿಂಚೋಳಿಯ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ತಾಯಂದಿರು ಭಕ್ತಿ ಮತ್ತು ಶಕ್ತಿಗಳಿಂದ ಕುಂಭ ಕಳಶಗಳನ್ನ ತೆಗೆದುಕೊಂಡು ಮಹಾಸನ್ನಿಧಿಯವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ನಮ್ಮೆಲ್ಲರ ಒಂದು ಜೋರಾದಂತಹ ಚಪ್ಪಾಳೆ ಅವರಿಗೆ ಇರಲಿ ಮತ್ತು ಶುಭ ಹಾರೈಕೆಗಳು ಅವರಿಗೆ ಇರಲಿ ಅಂತ ಹೇಳ್ತಾ ಮಹಾಸನ್ನಿಧಿಯವರು ಈಗ ರೇವಣಸಿದ್ದೇಶ್ವರ ದೇವಸ್ಥಾನದ ಆವರಣಕ್ಕೆ ಬರ್ತಾ ಇದ್ದಾರೆ. ಜೋರಾದ ಒಂದು ಜಯಘೋಷದೊಂದಿಗೆ ಮಹಾಸನ್ನಿಧಿಯವರನ್ನ ಬರಮಾಡಿಕೊಳ್ಳೋಣ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಜಯ. ಜಗದ್ಗುರು ರೇಣುಕಾಚಾರ್ಯ ಮಹಾರಾಜ್ ಕಿ ಜಯ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ ಮಹಾರಾಜೀಶ್ವರ ಶ್ರೀ 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 ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ ಕಾಶಿ ಜ್ಞಾನ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಶಾರದತ್ತ ಜಗದ್ಗುರು ಮಲ್ಲಿಕಾರ್ಜುನ ವಿಶ್ವನಾಥ ಶಿವಾಚಾರ್ಯ ಮಹಾರಾಜ್ ಕಿ ಸಕಲ ಸಂಭ್ರಮದಲ್ಲಿ ವಾದ್ಯಘೋಷಗಳೊಂದಿಗೆ ತಾಯಂದಿರ ಒಂದು ಕುಂಭ ಕಳಶಗಳೊಂದಿಗೆ ಈ ದೇವಸ್ಥಾನದ ಆವರಣಕ್ಕೆ ಆಗಮಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅವರಿಗೆ ಭಕ್ತಿ ಮತ್ತು ಶ್ರದ್ಧೆಗಳಿಂದ ಬರಮಾಡಿಕೊಳ್ಳುವಂತರಾಗೋಣ. श्रीमद जगद्गुरु पंचाचार्य महाराज की जय. जगद्गुरु रेवण सिद्धेश्वर महाराज की जय. श्रीमद उज्जैन धर्म सिंहासनाधीश्वर श्री श्री सावरदंड जगद्गुरु सिद्धलिंगराज देशिकेंद्र शिवाचार्य महाराज की जय. श्रीमद काशी ज्ञान सिंहासनाधीश्वर श्री श्री सावरदंड जगद्गुरु डॉक्टर मल्लिकार्जुन विश्वनाथ महाराज की जय. जय वंदनम जय पार्वती ಭಕ್ತರುಗಳು ಕೂಡ ಮಹಾಸನ್ನಿಧಿಯವರನ್ನ ಆ ರೇವಣಸಿದ್ದೇಶ್ವರ ದೇವಸ್ಥಾನದ ಆವರಣದ ಒಳಗಡೆ ಹೋಗಲಿಕ್ಕೆ ಅನುವು ಮಾಡಿಕೊಡೋಣ. ದಾರಿಯನ್ನು ಬಿಟ್ಟು ಅವರಿಗೆ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ನಾವೆಲ್ಲರೂ ಸಂಭಕ್ತರು ಸಹಕರಿಸೋಣ ಅಂತ ಹೇಳ್ತಾ ಎಲ್ಲಾ ಸಂಭಕ್ತರುಗಳು ಆ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂಥ ಮಹಾಸನ್ನಿಧಿಯವರಿಗೆ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಅವರಿಗೆ ಜಾಗ ಮಾಡಿಕೊಂಡು ಅನುವು ಮಾಡಿಕೊಳ್ಳೋಣ ಅಂತ ಹೇಳ್ತಾ ನೆಟ್ಟಿರ್ತಕ್ಕಂತಹ ಎಲ್ಲ ತಾಯಂದಿರು ಮತ್ತು ಮುಂದೆ ಮಕ್ಕಳೆಲ್ಲ ದಯಮಾಡಿ ಈ ವೇದಿಕೆ ಭಾಗದಲ್ಲಿ ಖಾಲಿ ಕೂತ್ಕೊಳ್ಳಬೇಕು. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಮಹಾರಾಜ್ ಕಿ गुरुदेवो महेश्वर
ಮಂತ್ರಾಚಾರ್ಯ ಮಹಾರಾಜ್ ಕಿ ದಯಮಾಡಿ ಎಲ್ಲ ಭಕ್ತರು ಎದ್ದು ನಿಂತುಕೊಂಡು ಉಭಯ ಸನ್ನಿಧಿಯವರನ್ನ ಜಯ ಸದ್ಧರ್ಮ ಸಿಂಹಾಸನಾಧೀಶ್ವರ ಮಹಾಸನ್ನಿಧಿಯವರು ಹಾಗೂ ವಿಮೋಚನೆಗೊಳಿಸಿದ್ದಾರೆ. ಮಹಾಸನ್ನಿಧಿಯವರು ಈಗ ವೇದಿಕೆಗೆ ಆಗಮಿಸಿದ್ದಾರೆ. ದಯಮಾಡಿ ಎಲ್ಲ ಭಕ್ತಾದಿಗಳು ಶಾಂತ ರೀತಿಯಿಂದ ಕೂತ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿ. ಜನ ಕುರ್ಜಿಗಳೆಲ್ಲ ತಾಯಿಯಂದ್ರೆ ಹಿಂದೆ ಕಾಯ್ಕೋಬೇಕು. ಯಾಕಂತಂದ್ರ